ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಉಪ್ಪಿಟ್ಟು ರವೆ, ಬನ್ಸಿ ರವೆ ಅಲ್ಲ ಅಥವಾ ಚಿರೋಟಿ ರವೆನೂ ಅಲ್ಲ, ಮೀಡಿಯಮ್ ಉಪ್ಪಿಟ್ಟು ರವೆ ಈ ಗ್ಲಾಸ್ನಲ್ಲಿ 1.5 ಗ್ಲಾಸ್ ತೊಗೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಆಗಲಿ ತುಪ್ಪವಾಗಲಿ ಏನನ್ನೂ ಬಳಸಿಲ್ಲ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ನಾವು ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿಕೊಂಡು ಯಾವುದೇ ಗಡಿಬಿಡಿ ಮಾಡಿಕೊಳ್ಳದೆ ರುಚಿಕರವಾಗಿ ಆರೋಗ್ಯಕರವಾದ ಉಪ್ಪಿಟ್ಟನ್ನು ಹೇಗೆ ಮಾಡಬಹುದು ಅಂತ. ಸ್ನೇಹಿತರೆ ನೋಡಿ, ನಾನು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ತೊಗೊಂಡಿರೋದು. 2 ಹುಳಿ ಟೊಮೆಟೊ ಹೆಚ್ಕೊಂಡಿದ್ದೀನಿ. ನಾನು ಫ್ರಿಡ್ಜ್ ನೋಡಿದೆ, ನಿಂಬೆಹಣ್ಣು ಇರಲಿಲ್ಲ, ಹುಣಸೆ ಹುಳಿ ತೊಗೊಂಡೆ. ನಿಂಬೆಹಣ್ಣಿಲ್ಲ ಅಂತ ಹೋಗಿ ಮಗನೋ ಮನೆ ಯಜಮಾನನೋ ಕಳಿಸೋದು. ಅವರು ಬರೋ ತನಕ ಬೀದಿಲಿರೋರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಫ್ರೆಂಡ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಬರೋ ತನಕ ನಾವು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಅಚ್ಚುಕಟ್ಟಾಗಿ ರುಚಿಕರವಾದ ಉಪ್ಪಿಟ್ಟನ್ನು ಮಾಡಬಹುದು. ನಾವು ನಿಂಬೆಹಣ್ಣಿಲ್ಲ, ಹಸಿಮೆಣಸಿನ್ಕಾಯಿ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಈಗ ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ ನೋಡಿ, ಅದಕ್ಕೆ ನಾನು ಮಾಡ್ತಿರೋದು 2 ಹುಳಿ ಟೊಮೆಟೆ. ನೀವು 1 ಹಾಕ್ತಿದ್ರೆ 2 ಹಾಕ್ಕೊಳ್ಳಿ, 2 ಹಾಕೋರಾದರೆ 3 ಹಾಕ್ಕೊಳ್ಳಿ. ಮತ್ತು ಹುಣಸೆ ಹುಳಿ ಸ್ವಲ್ಪ ತೊಗೊಳ್ಳಿ. ಹಸಿಮೆಣಸಿನ್ಕಾಯಿ ಇಲ್ವಾ, ತಲೆ ಕೆಡಿಸ್ಕೋಬೇಡಿ, ಒಣಮೆಣಸಿನ್ಕಾಯಿ ಬಿಡಿಸ್ಕೊಳ್ಳಿ. ಹಿಂದೆ ಎಲ್ಲ ಒಣಮೆಣಸಿನ್ಕಾಯಿಲೇ ಮಾಡ್ತಾಯಿದ್ದಿದ್ದು, ಹಸಿಮೆಣಸಿನ್ಕಾಯಿ ಉಪಯೋಗಿಸ್ತಾ ಇರಲಿಲ್ಲ. ನಮ್ಮ ತಾಯಿ ಮಾಡಬೇಕಾದಂತೂ ಒಣಮೆಣಸಿನ್ಕಾಯಿಲೇ. ಆಮೇಲೆ ಅವರು ಎಂಥದ್ದು ಬನ್ಸಿ ರವೆ ಉಪಯೋಗಿಸ್ತಿರಲಿಲ್ಲ, ಈ ಉಪ್ಪಿಟ್ಟು ರವೆನೇ ಹಾಕ್ತಾಯಿದ್ದು. ಕೊತ್ತಂಬರಿ, ಈರುಳ್ಳಿ ನಿಮಗೆ ಇಷ್ಟಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕದೇ ಹೋದರೂ ಬಹಳ ಅಚ್ಚುಕಟ್ಟಾಗುತ್ತೆ. ಮತ್ತು ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇದೆಲ್ಲ ಮನೇಲಿದ್ದೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು, ಅಡಿಗೆ ಅರಿಶಿನ, ಇಂಗು. ಮಾಡೋದಕ್ಕೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ. ಇದೇನು ಕ್ರಿಯಾ ಫುಡ್ಸ್ ರವರ್ ಲೇಬಲ್ಲೇ ಇಲ್ವಲ್ಲ ಅಂತ ಕೇಳಬೇಡಿ. ಅದು 5 ಲೀಟ್ರ್ ಕ್ಯಾನು. ನನಗೆ ಅದರಲ್ಲಿ ಎತ್ಕೊಂಬಂದು ತೋರ್ಸೋಕ್ಕಾಗಲ್ಲ, ನಿಮ್ಗೆ ಅವತ್ತು ತೋರಿಸಿದ್ದೆ. ಅದನ್ನು ಬೇರೆ ಬಾಟ್ಲಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾವು ರುಚಿಕರವಾಗಿ ಆರೋಗ್ಯಕರವಾದ ಉಪ್ಪಿಟ್ಟನ್ನು ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೇಬೇಡಿ, ಗ್ಯಾಸ್ಟ್ರಿಕ್ ಜಾಸ್ತಿ ಅದು ಹಾಕಿದಷ್ಟು. ನಾವು ಇಷ್ಟರಲ್ಲೇ ರುಚಿಕರವಾದ ಒಂದು ಉಪ್ಪಿಟ್ಟನ್ನು ಈಗ ಮಾಡೋಣ. ಸ್ನೇಹಿತರೆ, ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ 3 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ, ಚಿತ್ರಾನ್ನಕ್ಕೆ, ಬಾತ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ, ಹಂಗಂತ ಅತಿ ತೀರ ಬೇಡ. ನೋಡಿ, 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿ ಕಾವು ಬರ್ತಾ ಇದೆ ನೋಡಿ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಚಿಟಪಟ ಅಂತ ಸಿಡಿಲಿ ನೋಡಿ. ಹೀಗೆ ಚಿಟಪಟ ಅಂತ ಸಿಡಿಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸರಿ, ಅಲ್ಲಿ ಎಲ್ಲ ಚಿಟಪಟ ಅಂತ ಸಿಡಿದಾಯಿತು ನೋಡಿ. ಅದು ಸ್ವಲ್ಪ ಬಾಡು ಬಂತು ಕಡಲೆಬೇಳೆ, ಉದ್ದಿನಬೇಳೆ. ಇಲ್ಲಿ ನಾನು ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಮೊದಲಿಗೆ ಇದಿಷ್ಟು ಹಾಕ್ಕೊತೀನಿ. ಕೊತ್ತಂಬರಿ ಕೊನೆಯಲ್ಲಿ. ಈಗ ಮೊದಲಿಗೆ ಈರುಳ್ಳಿ ಹಾಕ್ಕೊತೀನಿ, ಆಮೇಲೆ ಒಣಮೆಣಸಿನ್ಕಾಯಿ, ನಂತರ ಕರಿಬೇವು. ಈಗ ಇದನ್ನು ಬಾಡಿಸ್ಕೊಳ್ಳೋಣ ಸ್ವಲ್ಪ. ಸ್ನೇಹಿತರೆ, ಈರುಳ್ಳಿ ಎಲ್ಲ ಬಾಡಿ ಸ್ವಲ್ಪ ಬಣ್ಣ ಬದಲಾಗ್ತಾಯಿದೆ. ಈಗ ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು ಎರಡನ್ನೂ ಹಾಕ್ಕೊತೀನಿ. ಇವೆಲ್ಲ ಆರೋಗ್ಯಕರವಾದಂಥ ತರಕಾರಿಗಳು ನೋಡಿ. ಅಲ್ಲಿ ನಾವು ಹಸಿಮೆಣಸಿನ್ಕಾಯಿ ಉಪಯೋಗಿಸಲೇ ನಮಗೆ ತೋರಿಸ್ದಂಗೆ ಗ್ಯಾಸ್ಟ್ರಿಕ್ ಹೆಚ್ಚಾಗೋಲ್ಲ. ಇದು ಕೆಲವರು ಉಪ್ಪಿಟ್ಟು ಅಂದರೆ ಮೂಗು ಮುರಿತಾರೆ. ನಾವು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದೆಲ್ಲ ಸ್ವಲ್ಪ ಬಾಡು ಬರ್ತಾಯಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಹೇಗೆ ಸಣ್ಣ ಉರಿ ಇಟ್ಕೊಂಡಿದ್ದೆ ಆ ಹವೆಯಲ್ಲೇ ಎಲ್ಲ ಕಾವಿಗೆ ಬೆಂದು ಬಂದಿದೆ. ಈ ದಪ್ಪ ಮೆಣಸಿನ್ಕಾಯಿನ ತೀರಾ ಬೇಯಿಸೋಕ್ಕೆ ಹೋಗ್ಬೇಡಿ, ನಿಮಗೆ ಸಿಗೋಂಗಿರಬೇಕು ತಿಂತಾಯಿದ್ರೆ. ಇದೇನು ಹಲ್ಲಿಲ್ಲದೆ ಇರೋರು ಹಾಗೆ ತಿನ್ಕೊತಾರೆ, ಚೆನ್ನಾಗಿರುತ್ತೆ. ಈಗ ನಾನು ಅಡಿಗೆ ಅರಿಶಿನ ಮತ್ತು ಹುಡಿ ಇಂಗು. ಸ್ನೇಹಿತರೆ ನೋಡಿ, ಎಲ್ಲ ಬೆಂದು ಬಂದಿದೆ. ಈಗ ನೀರು ಹಾಕ್ಕೊಳ್ಳೋ ಸಮಯ. ನಾನು ಇಲ್ಲಿ 1.5 ಗ್ಲಾಸು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನಾನು ಇದಕ್ಕೆ 4 ಗ್ಲಾಸ್ ನೀರನ್ನು ಹಾಕ್ಕೊತೀನಿ. ನಮಗೆ ಸ್ವಲ್ಪ ಮುದ್ದೆಯಾಗಿರಬೇಕು. ನಿಮಗೆ ಉಡಿ ಆಗಿರಬೇಕು ಅಂದರೆ 3.5 ಗ್ಲಾಸ್ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, 4 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಹೈ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ. ಇದು ನೀರು 1 ಕುದಿ ಬರಲಿ. ಸ್ನೇಹಿತರೆ ನೋಡಿ, ಈಗ ಕುದಿ ಬರ್ತಾ ಇದೆ. ನಾನು ರುಚಿ ನೋಡಿದೆ, ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಅದ್ಭುತವಾಗಿದೆ. ಈಗ ಈ ಹುರಿದಿಟ್ಟುಕೊಂಡಿರ್ತಕ್ಕಂಥ ರವೆಯನ್ನು ಈ ಸ್ಟವ್ನ ಲೋ ಫ್ಲೇಮ್ ಮಾಡಿಕೊಂಡು ನಾನು ಈಗ ಅದನ್ನು ಹಾಕ್ಕೊತೀನಿ. ಇಲ್ಲಾಂದರೆ ಮುಖಕ್ಕೆ ಸಿಡಿದು ಬಿಡುತ್ತೆ, ಹುಷಾರು. ನೋಡಿ ಸ್ನೇಹಿತರೆ ತಟ್ಟೆಯನ್ನು ಮುಚ್ಚಿದ್ದೀನಿ. ಈಗ
ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿ ಅದ್ರ ಮೇಲೆ ಇಟ್ಟುಬಿಡ್ತೀನಿ. ಒಂದು 5 ನಿಮಿಷ ಇಡೀ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ತೆಗಿಯೋಣ ಸ್ನೇಹಿತರೆ. ಒಂದು 5 ನಿಮಿಷ ಆಯಿತು, ತೆಗಿತಾ ಇದ್ದೀನಿ. ನೋಡಿರಿ ಏನು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ರುಚಿಕರವಾದ ಆರೋಗ್ಯಕರವಾದ ಒಂದು ಉಪಹಾರ ಅಥವಾ ಉಪ್ಪಿಟ್ಟು ನಿಮಗೆ ಹೊರಗಡೆ ಸಿಗುತ್ತೆ. ನಾನು ಸಿಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಏನು ಹಾಕ್ತಾರೋ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ಳೋಷ್ಟು ಆರೋಗ್ಯಕರವಾಗಿ ನಿಮಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ ಸ್ನೇಹಿತರೆ, 2 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದ್ಭುತವಾಗಿದೆ, ಘಮ 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 ಅಂತ ಇದೆ. ಯಾರಾದರೂ ಗೆಸ್ಟ್ ದಿಢೀರಂತ ಬಂದಾಗ ನೀವು ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕೇಸರಿ ಬಾತ್ ಮಾಡಿಬಿಟ್ರಂತೂ ಖಾರ ಬಾತ್ ಕೇಸರಿ ಬಾತ್ ಆಗುತ್ತೆ. ತಿನ್ನೋಕ್ಕೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ನನಗೆ ಸದಾ ಕಾಲ ಮುಂದುವರಿತಾ ಇರಲಿ. ಜೈ ಗಣೇಶ, ನಮಸ್ಕಾರಗಳು.